ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾವು ಕೆಲವು ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅದೇನಪ್ಪ ಅಂದರೆ, ಯಾವ ಮಹಿಳೆಯರು ಬೇಗ ವಿಧವೆಯರು ಆಗುತ್ತಾರೆ, ಶೀಘ್ರವಾಗಿ ಸೋಮಂಗಳಿ ಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ, ಅದೇ ರೀತಿಯಾಗಿ ಮಹಿಳೆಯರು ಯಾವ ಕೆಲಸಗಳನ್ನು ಮಾಡಿದ್ರೆ ಜೀವನ ಪೂರ್ತಿ ಕಷ್ಟಗಳನ್ನು ಅನುಭವಿಸುತ್ತಾ ಕಣ್ಣೀರು ಸುರಿಸುತ್ತಾ ನೋವನ್ನು ಅನುಭವಿಸ್ತಾರೆ ಎನ್ನುವಂತಹ ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಷಯಗಳು ನಾನು ಹೇಳುವುದಲ್ಲ, ಸಾಕ್ಷಾತ್ತು ಚವನ ಮಹರ್ಷಿ ಧರ್ಮಪತ್ನಿಯಾಗಿರ್ತಕ್ಕಂತಹ ಸುಕನ್ಯಾ ದೇವಿಯೇ ಹೇಳಿದ್ದಾಳೆ. ಎಲ್ಲರಿಗೂ ಇಲ್ಲೊಂದು ಅನುಮಾನ. ಅರುಂಧತಿ ದೇವಿ ಬಗ್ಗೆ ಕೇಳಿದ್ದೀವಿ, ಸತಿ ಅನಸೂಯ ಬಗ್ಗೆ ನಾವು ಕೇಳಿದ್ದೀವಿ, ಸತಿ ಸಾವಿತ್ರಿ ಬಗ್ಗೆ ಕೇಳಿದ್ದೀವಿ, ಸೀತಾ, ಚಂದ್ರಮತಿ, ದಮಯಂತಿ ಇವರೆಲ್ಲರ ಬಗ್ಗೆನೂ ಕೇಳಿದ್ದೀವಿ. ಆದರೆ ಈ ಸತಿ ಸುಕನ್ಯಾ ಯಾರು ಎನ್ನುವಂತಹ ಅನುಮಾನ ಕೆಲವರಿಗೆ ಬರ್ಬೋದು. ಈ ಸತಿ ಸುಕನ್ಯಾಳ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಪೂರ್ವ ತ್ರೇತಾಯುಗದಲ್ಲಿ ಚರ್ಯಾದಿ ಎನ್ನುವಂಥ ಒಬ್ಬ ಮಹಾರಾಜ ಇದ್ದ. ಆ ಮಹಾರಾಜನಿಗೆ 400 ಜನ ಹೆಂಡತಿಗಳು. ಆದರೆ ಆ ಮಹಾರಾಜನಿಗೆ ಮಕ್ಕಳ ಭಾಗ್ಯವಿಲ್ಲ. ಎಷ್ಟೋ ಯಜ್ಞಗಳು, ಯಾಗಗಳು, ಪೂಜೆಗಳನ್ನು, ವ್ರತಗಳನ್ನು ಮಾಡಿ ಭಗವಂತನ ಅನುಗ್ರಹದಿಂದ ಒಬ್ಬೇ ಒಬ್ಬ ಹೆಣ್ಣು ಮಗಳನ್ನು ಪಡೆದುಕೊಳ್ಳುತ್ತಾನೆ. ಆ ಹೆಣ್ಣು ಮಗಳಿಗೆ ಸುಕನ್ಯಾ ಎಂದು ನಾಮಕರಣವನ್ನು ಮಾಡುತ್ತಾನೆ. ಒಬ್ಬಳೇ ಮಗಳಾದ ಕಾರಣ ಈ ಸುಕನ್ಯಾಳನ್ನು ಮಹಾರಾಜ, ಅವನ ಮಡದಿಯರು ತುಂಬ ಅಪರೂಪವಾಗಿ ಬೆಳೆಸ್ತಾರೆ. ಸಣ್ಣ ವಯಸ್ಸಿನಲ್ಲೇ ಈ ಸುಕನ್ಯಾ ಸಂಗೀತವನ್ನು ಕಲಿಯುತ್ತಾಳೆ, ಭರತನಾಟ್ಯವನ್ನು ಕಲಿಯುತ್ತಾಳೆ, ಶಾಸ್ತ್ರಗಳನ್ನು ಓದಿಕೊಳ್ತಾಳೆ. ಸ್ವಲ್ಪ ದೊಡ್ಡವಳಾದ ನಂತರ ಮಹಾರಾಜ ಅಂದ್ಕೊತಾನೆ, ನನ್ನ ಮಗಳಾಗಿರ್ತಕ್ಕಂತಹ ಸುಕನ್ಯಾಗೆ ಒಂದು ಒಳ್ಳೆಯ ವರನನ್ನು ಹುಡುಕಿ ಮದುವೆ ಮಾಡಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡ್ತಾನೆ. ಆದರೆ ಒಂದು ದಿವಸ ಈ ಸುಕನ್ಯಾ ಉದ್ಯಾನವನದಲ್ಲಿ ಆಟ ಆಡೋದಕ್ಕೆ ಹೋಗ್ತಾಳೆ. ಅಲ್ಲಿ ಆಟ ಆಡ್ತಾ ಇದ್ದರೆ ಅಲ್ಲಿ ಒಂದು ದೊಡ್ಡ ಹುತ್ತಿತ್ತು. ಆ ಹುತ್ತಿನಲ್ಲಿ ಚವನ ಮಹರ್ಷಿ ಅನ್ನುವಂಥ ಒಬ್ಬ ಮಹರ್ಷಿ ತಪಸ್ಸು ಮಾಡ್ತಾ ಇರ್ತಾನೆ. ಆದರೆ ಈ ಮಹರ್ಷಿ ಕಣ್ಣು ಮುಚ್ಕೊಂಡು ತಪಸ್ಸು ಮಾಡೋದಿಲ್ಲ, ಕಣ್ಣು ಬಿಚ್ಚಿಕೊಂಡೇ ತಪಸ್ಸು ಮಾಡ್ತಾ ಇರ್ತಾನೆ. ಕೆಲವರು ನೋಡಿ ಕಣ್ಣು ಮುಚ್ಚಿದೀರಾ, ಇದೊಂದು ಪ್ರಕ್ರಿಯೆ. ಕಣ್ಣನ್ನು ಈ ರೀತಿ ತೆಕ್ಕೊಂಡು ಭಯಂಕರವಾದ ತಪಸ್ಸು ಮಾಡ್ತಾರೆ. ಯಾಕಂದರೆ ಕಣ್ಣು ಮುಚ್ಕೊಂಡು ಯಾರಾದರೂ ತಪಸ್ಸು ಮಾಡ್ಬೋದು, ಆದರೆ ಕಣ್ಣು ಬಿಚ್ಚಿಕೊಂಡು ರೆಪ್ಪೆ ಹೊಡೆಯದಿರ ತಪಸ್ಸು ಮಾಡೋದು ಅದು ತುಂಬ ಕಷ್ಟ. ಈ ಚವನ ಮಹರ್ಷಿ ತಪಸ್ಸು ಮಾಡ್ತಾ ಇದ್ರೆ ಅವನ ಶರೀರದಲ್ಲಿ ಒಂದು ಬಂಗಾರು ಕಾಂತಿ, ಆ ಕಣ್ಣು ಮಿಣುಕು ಮಿಣುಕು ಅಂತ ಇರುತ್ತೆ. ಈಗ ಉದ್ಯಾನವನದಲ್ಲಿ ಆಡ್ತಾ ಇರ್ತಕ್ಕಂಥ ಸುಕನ್ಯೆ ಬಂದು ನೋಡ್ತಾಳೆ. ಆ ಹುತ್ತಿನಲ್ಲಿ 2 ತೂತಿರುತ್ತೆ. ಆ ತೂತಲ್ಲಿ ಈ ಮಹರ್ಷಿ ಕಣ್ಣುಗಳು ಫಳ ಫಳ ಹೊಳಿತಾ ಇರುತ್ತೆ. ಇದರಲ್ಲಿ ಏನೋ ಇದೆ ಅಂತ ಒಂದು ಕಡ್ಡಿ ತಗೊಂಡು ಆ 2 ಕಣ್ಣುಗಳನ್ನು ಚುಚ್ಚಿಬಿಡ್ತಾಳೆ. ಆ ಕಣ್ಣಿಂದ ರಕ್ತ ಬಂದುಬಿಡುತ್ತೆ. ಆ ಚವನ ಮಹರ್ಷಿ ಓಂ ನಮಃ ಶಿವಾಯ ಅಂತ ಕಿರ್ಚಿಬಿಡ್ತಾನೆ. ಹಾಗೆ ಈ ಸುಕನ್ಯಾ ಭಯಪಟ್ಟು ಮನೆಗೆ ಓಡ್ಬಿಡ್ತಾಳೆ. ಈಕೆಯನ್ನು ಹೊರಟೋದ್ಲು. ಆದರೆ ಅವಳು ಮಾಡಿರ್ತಕ್ಕಂಥ ಪಾಪದ ಫಲ ಅನ್ನೋದು ಆ ರಾಜ್ಯದಲ್ಲಿರೋರೆಲ್ಲರೂ ಅನುಭವಿಸ್ತಾರೆ. ಆ ಮಹಾರಾಜನಿಗೆ, ಅವನ ಮಡದಿಯರಿಗೆ, ಆ ರಾಜ್ಯದಲ್ಲಿರುವಂಥ ಎಲ್ಲರಿಗೂ ಸಹ ಮಲಮೂತ್ರ ಬಂಧನ ಆಗೋಗುತ್ತೆ. ಅವರು ಮೂತ್ರ ವಿಸರ್ಜನೆ ಮಾಡೋಕ್ಕೆ ಹೋದ್ರೂ ಅದು ಬರೋದಿಲ್ಲ, ಮಲ ವಿಸರ್ಜನೆ ಮಾಡೋಕ್ಕೆ ಹೋದ್ರೂ ಆಗೋದಿಲ್ಲ. ಅವ್ರಿಗೆಲ್ಲ ಸಹ ತುಂಬ ನೋವಾಗುತ್ತೆ. ಯಾಕೆ ಈ ರೀತಿ ನಮಗೆಲ್ಲ ಇಂತಹ ಸಮಸ್ಯೆ ಬಂದಿದೆ ರಾಜ್ಯದಲ್ಲಿ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದರೆ, ಆಗ ನಾರದ ಮಹರ್ಷಿ ಬಂದು ಹೇಳ್ತಾನೆ ವಿಚಾರ. ಮಹಾರಾಜ, ಇಲ್ಲಿ ಹತ್ರದಲ್ಲೇ ಹುತ್ತಿನಲ್ಲಿ ಕೂತ್ಕೊಂಡು ಚವನ ಮಹರ್ಷಿ ತಪಸ್ಸು ಮಾಡ್ತಾ ಇದ್ರೆ ಅವನ ಕಣ್ಣನ್ನು ಚುಚ್ಚಿಬಿಟ್ಟಿದ್ದಾಳೆ ನಿನ್ನ ಮಗಳು, ಆದ ಕಾರಣ ನಿಮ್ಮ ರಾಜ್ಯದಲ್ಲಿ ಇಂಥ ಸಮಸ್ಯೆ ಬಂದಿದೆ ಅಂತ ಹೇಳಿದಾಗ ಮಹಾರಾಜ ತನ್ನ ಪರಿವಾರವನ್ನೆಲ್ಲ ಕರೆದುಕೊಂಡು ಹೋಗಿ ಅಲ್ಲಿ ಚವನ ಮಹರ್ಷಿ ಇದ್ದರೆ ಕಾಲ ಮೇಲೆ ಬಿದ್ದು ಕ್ಷಮೆ ಕೇಳ್ತಾನೆ. ಮಹಾನುಭಾವ, ಏನೋ ಅಪರಾಧ ನಡೆದೋಗಿದೆ, ನನ್ನ ಮಗಳು ತಿಳಿದಿರ ತಪ್ಪು ಮಾಡಿಬಿಟ್ಟಿದ್ದಾಳೆ, ದಯವಿಟ್ಟು ಶಾಪ ಕೊಡಬೇಡಿ, ನಮ್ಮನ್ನು ಕ್ಷಮಿಸಿ ಅಂದಾಗ ಆ ಚವನ ಮಹರ್ಷಿ ಕ್ಷಮಿಸ್ತಾನೆ. ಆಗ ಮಹಾರಾಜ ಹೇಳ್ತಾನೆ, ನೀವೇನೂ ನೋವು ತಿನ್ನಬೇಡಿ ಸ್ವಾಮಿ, ನೀವು ನಮ್ಮ ಮನೆಗೆ ಬನ್ನಿ, ಒಂದು 100 ಜನ ಕೆಲಸದವರನ್ನು ನಿಮಗೆ ಸೇವಕರನ್ನಾಗಿ ಮಾಡಿಕೊಡ್ತೀನಿ, ಅವರು ನಿಮಗೆ ಸ್ನಾನ ಮಾಡಿಸ್ತಾರೆ, ಊಟ ತಿನ್ನಿಸ್ತಾರೆ, ಎಲ್ಲ ಉಪಚಾರ ಮಾಡ್ತಾರೆ ಅಂದಾಗ ಚವನ ಮಹರ್ಷಿ ಹೇಳ್ತಾನೆ, ದುಡ್ಡು ತಗೊಂಡು ಸೇವೆ ಮಾಡೋರು ಕಾಟಾಚಾರಕ್ಕೆ ಸೇವೆ ಮಾಡ್ತಾರಷ್ಟೇ, ಪ್ರೀತಿಯಿಂದ ಯಾರೂ ಸ್ನಾನ ಮಾಡಿಸೋದಿಲ್ಲ, ಊಟ ತಿನ್ನಿಸುವುದಿಲ್ಲ. ಆದರೆ ನನಗೂ ಒಬ್ಬ ಹೆಂಡತಿ ಇದ್ದರೆ ಆ ಹೆಂಡತಿ ನನ್ನನ್ನು ಚೆನ್ನಾಗಿ ನೋಡ್ಕೊತಾಳೆ. ಆಯಿತು ಮಹರ್ಷಿಗಳೇ, ನಮ್ಮ ರಾಜ್ಯದಲ್ಲಿ ಒಬ್ಬ ಒಳ್ಳೆ ಹುಡುಗಿಯನ್ನು ನೋಡಿ ನಿಮಗೆ ಮದುವೆ ಮಾಡ್ತೀನಿ ಅಂದಾಗ ಆ ಚವನ ಮಹರ್ಷಿ ಹೇಳ್ತಾನೆ, ನನಗೆ 2 ಕಣ್ಣು ಇಲ್ಲ, ನನ್ನನ್ನು ಯಾರು ಮದುವೆ ಮಾಡ್ಕೊತಾರೆ ಅಂದಾಗ ಈ ಸುಕನ್ಯಾ ಬಂದು ಹೇಳ್ತಾಳೆ, ಅಪ್ಪಾಜಿ, ನನ್ನಿಂದ ಈ ಸ್ವಾಮಿಗಳ ಕಣ್ಣು ಹೋಗಿದೆ, ಆದ ಕಾರಣ ನಾನೇ ಈ ಸ್ವಾಮಿಯನ್ನು ಮದುವೆ ಆಗ್ತೀನಿ.
ಅಯ್ಯಯ್ಯೋ ಬೇಡಮ್ಮ, ನಿನ್ನನ್ನು ಮದುವೆ ಆಗೋದಕ್ಕೆ ರಾಜಾದಿರಾಜರೆಲ್ಲೂ ಕಾತ್ಕೊಂಡಿದ್ದಾರೆ. ಈ ಸ್ವಾಮಿ ಮುದುಕ, ವಯಸ್ಸಾಗೋಗಿದೆ, ನೀನು ಒಬ್ಬಳೇ ಮಗಳು, ದಯವಿಟ್ಟು ಬೇಡ ಅಂದಾಗ, ಇಲ್ಲಪ್ಪಾಜಿ, ನಾನು ಮಾಡಿರುವಂತಹ ಅಪರಾಧವನ್ನು ನಾನೇ ತಿದ್ದುಕೊಳ್ತೀನಿ, ದಯವಿಟ್ಟು ನನಗೆ ಅಪ್ಪಣೆ ಕೊಡಿ ಅಂತ ಅವರ ಅಪ್ಪಾಜಿಯನ್ನು ಒಪ್ಪಿಸಿ ಈ ಚವನ ಮಹರ್ಷಿಯನ್ನೇ ಮದುವೆ ಆಗ್ತಾಳೆ ಈ ಸುಕನ್ಯೆ. ತದನಂತರ ಈ ಚವನ ಮಹರ್ಷಿಗೆ ಸೇವೆಗಳು ಮಾಡ್ತಾ ಇರ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಸೋದು, ಅಯ್ಯಪ್ಪನಿಗೆ ಹಲ್ಲುಜ್ಜುವುದು, ಬಟ್ಟೆ ಒಗೆದು ಕೊಡುವುದು, ಅಯ್ಯಪ್ಪ ಪೂಜೆ ಕೂತ್ಕೊಂಡಾಗ ಹೂ ತಂದು ಕೊಡುವುದು, ಮಲ್ಕೊಂಡಿದ್ರೆ ಕಾಲಿಸ್ಕೋದು, ಊಟ ತಿನ್ನಿಸೋದು, ಈ ರೀತಿ ಎಲ್ಲ ಸೇವೆಗಳನ್ನು ಮಾಡ್ತಾ ಇರ್ತಾಳೆ. ಒಂದಾನೊಂದು ದಿವಸ ಈ ಸುಕನ್ಯೆ ನೀರಿಗೆ ಹೋದಾಗ ಸೂರ್ಯದೇವನ ಪುತ್ರರಾಗಿರ್ತಕ್ಕಂಥ ಅಶ್ವಿನಿ ದೇವತೆಗಳು, ಅವರಿಬ್ಬರು ಟ್ವಿನ್ಸ್ ಅಶ್ವಿನಿ ದೇವತೆಗಳು ಬಂದು ಈ ಸುಕನ್ಯೆಯನ್ನು ನೋಡಿ, ಓ ಸುಂದರಿ, ಯಾರು ನೀನು, ಇಷ್ಟು ಚೆನ್ನಾಗಿದ್ದೀಯಾ, ನಮ್ಮನ್ನು ಮದುವೆ ಆಗ್ತೀಯಾ ಅಂದಾಗ ಸುಕನ್ಯೆ ಹೇಳ್ತಾಳೆ, ಸ್ವಾಮಿ, ನಾನು ಚವನ ಮಹರ್ಷಿ ಪತ್ನಿ. ಓಹೋ ಹೌದಾ, ಆ ಮುದುಕ, ಅವನು ಕಣ್ಣಿಲ್ಲ, ಅವನು ಕಟ್ಕೊಂಡು ನೀನೇನು ಸುಖ ಪಡ್ತೀಯ, ನಮ್ಮಿಬ್ಬರಲ್ಲಿ ಒಬ್ಬರನ್ನ ಮದುವೆ ಆಗು, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂದಾಗ ಸುಕನ್ಯಾಗೆ ಕೋಪ ಬರುತ್ತೆ. ಛೀ ಪಾಪಿಗಳರ, ದೇವತೆಗಳಾಗಿದ್ದುಕೊಂಡು ನೀವು ಈ ರೀತಿ ಮಾತಾಡ್ತೀರಾ, ಮರ್ಯಾದೆಗೆ ಇಲ್ಲಿಂದ ಹೊರಡಿ, ನಮ್ಮ ಯಜಮಾನ್ರಿಗೆ ಗೊತ್ತಾದರೆ ನಿಮಗೆ ಶಾಪ ಕೊಡ್ತಾರೆ ಅಂತ ಆಕೆ ಮುಂದಕ್ಕೆ ಹೊರಟೋಗ್ತಾಳೆ. ಆಗ ಇವರು ಯೋಚನೆ ಮಾಡ್ತಾರೆ, ಚವನ ಮಹರ್ಷಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ಶಾಪ ಕೊಟ್ಬಿಡ್ತಾನಂತ ಅವರಿಬ್ಬರು ಓಡೋಡಿ ಬಂದು, ಅಮ್ಮ ತಪ್ಪಾಯಿತು, ನಮ್ಮನ್ನು ಕ್ಷಮಿಸು, ನಾವು ಸುಮ್ಮನೆ ಹಂಗೆ ಮಾತಾಡಿದ್ದು. ತಾಯಿ, ನಿಮ್ಮ ಯಜಮಾನ್ರಿಗೆ ಕಣ್ಣಿಲ್ಲ, ವಯಸ್ಸು ಇಲ್ಲ, ನಿಮ್ಮ ಯಜಮಾನ್ರನ್ನು ನೀನು ಕರೆದುಕೊಂಡು ಬಾ, ನಾವು ಅಶ್ವಿನಿ ದೇವತೆಗಳು, ದೇವತಾ ವೈದ್ಯರು, ನಿಮ್ಮ ಯಜಮಾನರಿಗೆ ನಾವು ವೈದ್ಯ ಮಾಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ. ನದಿಯಲ್ಲಿ ನಾವು 3 ಜನನೂ ಮುಳುಗ್ತೀವಿ, ಮುಳುಗಿ ನಾವು ನೀರಲ್ಲಿಂದ ಹೊರಗೆ ಬಂದಾಗ 3 ಜನನೂ ಒಂದೇ ಥರ ಇರ್ತೀವಿ. ನಮ್ಮ 3 ಜನರಲ್ಲಿ ನಿಮ್ಮ ಯಜಮಾನ್ರು ಯಾರೋ ನೀನು ಕಂಡಿಡಿದ್ರೆ ನಿಮ್ಮ ಯಜಮಾನ್ರನ್ನ ನಿಮಗೆ ಕೊಟ್ಟು ನಾವು ಹೊರಟೋಗ್ತೀವಿ, ಅಥವಾ ನೀನು ನಿಮ್ಮ ಯಜಮಾನ್ರನ್ನ ಕಂಡಿಡಿಲಿಲ್ಲ ಅಂದರೆ ನಮ್ಮಿಬ್ಬರಲ್ಲಿ ಒಬ್ಬರನ್ನ ಮದುವೆ ಆಗಬೇಕು. ಆಕೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಸರಿ, ನಮ್ಮ ಪತಿದೇವರನ್ನು ಕೇಳಿ ಹೇಳ್ತೀನಿ ಅಂತ ಬಂದು ಯಜಮಾನ್ರಿಗೆ ಹೇಳ್ತಾಳೆ. ಆಗ ಅವ್ರ ಯಜಮಾನ ಹೇಳ್ತಾನೆ, ನೋಡು ಸುಕನ್ಯಾ, ನೀನು ಮಹಾಭಕ್ತಳು, ಮಹಾಪತಿವ್ರತೆ, ನೀನು ನನ್ನನ್ನು ಕಂಡಿಡಿಯಬಲ್ಲೆ, ನಡಿ ಅಂದಾಗ ಈ ಅಶ್ವಿನಿ ದೇವತೆಗಳು ಈ ಚವನ ಮಹರ್ಷಿಯನ್ನು ಕರೆದುಕೊಂಡು ಬಂದು ಕಣ್ಣನ್ನು ಕೊಡ್ತಾರೆ, ವೈದ್ಯ ಮಾಡ್ತಾರೆ. 3 ಜನ ನೀರಲ್ಲಿ ಮುಳುಗುತ್ತಾರೆ. ಮೇಲೆಗೆ ಎದ್ದಾಗ 3 ಜನ ಒಂದೇ ಥರ ಇರ್ತಾರೆ. ಆಗ ಸುಕನ್ಯಾಗೆ ಗೊತ್ತಾಗೋದಿಲ್ಲ ಯಾರು ಯಜಮಾನರು ಅಂತ. ಅಮ್ಮನವರು ಧ್ಯಾನ ಮಾಡಿದ್ರೆ ಆಗ ಅಮ್ಮನವರು ಜ್ಞಾನ ನೇತ್ರದಲ್ಲಿ ಬಂದು ಹೇಳ್ತಾಳೆ, ಅಮ್ಮ, ದೇವತೆಗಳು ಅನಿಮೇಷರು, ಅಂದರೆ ದೇವತೆಗಳು ಈ ರೀತಿ ರೆಪ್ಪೆ ಹೊಡೆಯೋದಿಲ್ಲ, ದೇವತೆಗಳಿಗೆ ಸೆಕೆ ಹಿಡಿಯೋದಿಲ್ಲ ಅಂತ ಹೇಳಿದಾಗ, ನೋಡಿ ಈ 3 ಜನರಲ್ಲಿ ಆ ಚವನ ಮಹರ್ಷಿ ರೆಪ್ಪೆ ಹಿಂಗೆ ಅಲ್ಲಾಡಿಸ್ತಾ ಇರ್ತಾನೆ, ಇವರಿಬ್ಬರು ರೆಪ್ಪೆ ಹೊಡೆಯೋದಿಲ್ಲ. ಆಗ ಆಕೆ ಕಂಡಿಡಿದು ಬಿಡ್ತಾಳೆ, ಈ ಅಪ್ಪನೇ ನಮ್ಮ ಯಜಮಾನ ಅಂತ. ಆಗ ಅಶ್ವಿನಿ ದೇವತೆಗಳು ಬಂದು, ತಾಯಿ, ನೀನು ಮಹಾಪತಿವ್ರತೆ, ತಗೋ ನಿಮ್ಮ ಯಜಮಾನ್ರನ್ನ ಅಂತ ಯಜಮಾನ್ರನ್ನ ಕೊಟ್ಟು ಅವರು ದೇವಲೋಕಕ್ಕೆ ಹೊರಟೋಗ್ತಾರೆ. ಅಂತಹ ಮಹಾಪತಿವ್ರತೆ ಈ ಚವನ ಮಹರ್ಷಿ ಮಡದಿ ಸುಕನ್ಯಾ. ಈ ಸುಕನ್ಯಳನ್ನು ಕೆಲವು ಜನ ಪತಿವ್ರತೆಯರು ಬಂದು ಕೇಳ್ತಾರಂತೆ, ಅಮ್ಮ, ಮಹಿಳೆಯರು ಅತಿ ಶೀಘ್ರವಾಗಿ ವಿಧಿವೆಯರು ಆಗುವುದಕ್ಕೆ ಏನು ಕಾರಣ, ದಯವಿಟ್ಟು ತಿಳಿಸಿ ಅಂದಾಗ ಆಗ ಸುಕನ್ಯಾ ಹೇಳ್ತಾಳೆ, ಅಮ್ಮ, ಮಹಿಳೆಯರು 8 ಕೆಲಸಗಳನ್ನು ಮಾಡುವುದರಿಂದ ಜೀವನ ಪೂರ್ತಿ ಕಷ್ಟಗಳನ್ನು ಅನುಭವಿಸಬೇಕು, ಅತಿ ಶೀಘ್ರವಾಗಿ ವೈಧವ್ಯವನ್ನು ಸಹ ಅನುಭವಿಸಬೇಕಾಗುತ್ತೆ. ಮೊದಲನೇ ಕೆಲಸ ಯಾವುದಂದರೆ ಲಕ್ಷ್ಮೀ ಸ್ವರೂಪವಾಗಿರುವಂತಹ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ತುಳಿಯಬಾರದು. ಮನೆ ಕಸ ಗುಡಿಸುವಂತಹ ಪರಕೆಯನ್ನ ಮಹಿಳೆಯರು ಕಾಲಿನಿಂದ ತುಳಿಯಬಾರದು. ಕೆಲವರು ಮಹಿಳೆಯರು ಮನೆಯೆಲ್ಲ ಕಸ ಗುಡಿಸ್ತಾ ಇರ್ತಾರೆ, ಸ್ಟವ್ ಮೇಲೆ ಹಾಲು ಹುಕ್ಕೋಗ್ತಾ ಇರುತ್ತೆ, ಪೊರಕೆ ಅಲ್ಲೇ ಹಾಕ್ಬಿಟ್ಟು ಹೋಗಿ ಸ್ಟವ್ ಆಫ್ ಮಾಡಿಕೊಂಡು ಮತ್ತೆ ಬರುವಾಗ ಆ ಪೊರಕೆಯನ್ನು ತುಳಿತಾರೆ. ಆ ರೀತಿ ಮಾಡಿದ್ರೆ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಬೇಕು. ಯಾಕಂದರೆ ಪೊರಕೆ ಅನ್ನೋದು ಸಾಕ್ಷಾತ್ತು ಲಕ್ಷ್ಮೀ ಸ್ವರೂಪ. ಎರಡನೇ ಕೆಲಸ, ಮಹಿಳೆಯರು ಯಾವುದೇ ಕಾರಣಕ್ಕೂ ಕೈಯಲ್ಲಿರ್ತಕ್ಕಂಥ ಬಳೆಗಳನ್ನು ಒಡೆಯಬಾರದು. ಕೆಲವರು ಮಹಿಳೆಯರು ಗಂಡನ ಜೊತೆ ಜಗಳ ಆಡಿದಾಗ ಸಿಟ್ಟಿನಿಂದ ಈ ಬಳೆಗಳನ್ನು ಈ ರೀತಿ ಒಡೆದು ಬಿಡ್ತಾ ಇರ್ತಾರೆ, ಗೋಡೆಗೆ ಹಾಕಿ ಚಚ್ಕೊಳ್ತಾ ಇರ್ತಾರೆ. ಆ ಬಳೆಗಳನ್ನು ಎತ್ಕೊಂಡೋಗಿ ಕಸದ ಬುಟ್ಟಿಯಲ್ಲಿ ಬಿಸಾಕ್ಬಿಡ್ತಾರೆ. ಬಳೆಗಳನ್ನು ಯಾವುದೇ ಕಾರಣಕ್ಕೂ ಮಹಿಳೆಯರು ಒಡೆಯಬಾರದು, ಕಸದ ಬುಟ್ಟಿಯಲ್ಲಿ ಬಿಸಾಡಬಾರದು. ಆ ರೀತಿ ಮಾಡಿದ್ರೆ ಶೀಘ್ರವಾಗಿ ವೈಧವ್ಯವನ್ನು ಮಹಿಳೆಯರು ಅನುಭವಿಸಬೇಕಾಗುತ್ತೆ. ಮೂರನೇ ವಿಷಯ, ಮಹಿಳೆಯರು ದಂತಧಾವನ ಮಾಡದಿರಾ, ಮುಖವನ್ನು ತೊಳೆಯದಿರಾ ಊಟ ಮಾಡಬಾರದು. ಅಂದರೆ ಹಲ್ಲುಜ್ಜಿದಿರಾ, ಮುಖ ತೊಳ್ಕೊಂಡಿದ್ದೀರಾ, ಬೆಳಿಗ್ಗೆ ಹೊತ್ತು
ಊಟ ಮಾಡಬಾರ್ದು. ಕೆಲವರು ಈ ಕಾಲದಲ್ಲಿ ನಿದ್ದೆ ಎದ್ದ ತಕ್ಷಣ ತಿಂದ್ಬಿಡ್ತಾ ಇರ್ತಾರೆ, ಆ ರೀತಿ ಮಾಡಬಾರ್ದಂತೆ. ಅದೇ ರೀತಿಯಾಗಿ ಸೂರ್ಯೋದಯ ಸೂರ್ಯಾಸ್ತಮಾನ ಸಮಯದಲ್ಲಿ ನಿದ್ದೆ ಮಾಡಬಾರದು. ಅಂದರೆ ಬೆಳಿಗ್ಗೆ 6 ಗಂಟೆ ಸಮಯದಲ್ಲಿ, ಸಂಜೆ 6 ಗಂಟೆ ಸಮಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಸುವಾಸಿನಿಯರು ಮಲ್ಕೊಂಡು ನಿದ್ದೆ ಮಾಡಬಾರದು. 4ನೇ ವಿಚಾರ, ಮಹಿಳೆಯರು ಯಾವುದೇ ಕಾರಣಕ್ಕೂ ಉಪ್ಪನ್ನು, ಹೂಗಳನ್ನು, ಅರಿಶಿಣ ಕುಂಕುಮ ಇಂತಹ ಮಂಗಳ ದ್ರವ್ಯಗಳನ್ನು ತುಳಿಯಬಾರದು. ಕೆಲವರು ಅಡುಗೆ ಮನೆಯಲ್ಲಿ ಉಪ್ಪು ಚೆಲ್ಲೋಗಿರುತ್ತೆ, ಆ ಉಪ್ಪನ್ನೇ ತುಳ್ಕೊಂಡು ಓಡಾಡ್ತಾ ಇರ್ತಾರೆ, ಆ ರೀತಿ ಮಾಡಬಾರ್ದು. ಉಪ್ಪು ಸಾಕ್ಷಾತ್ತು ಲಕ್ಷ್ಮೀ ಸ್ವರೂಪ. ಅರಿಶಿಣ ಕುಂಕುಮ ತುಳಿಯಬಾರದು, ಹೂಗಳನ್ನು ತುಳಿಯಬಾರದು. ಆ ರೀತಿ ಮಾಡಿದ್ರೆ ಮಹಿಳೆಯರು ಯಾವಾಗೂ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ, ಮನೆಯಲ್ಲಿ ನೆಮ್ಮದಿ ಇಲ್ದಿರ ದುಃಖ ಪಡಬೇಕಾಗತ್ತೆ. ತದನಂತರ ಮಹಿಳೆಯರು ಪತಿದೇವರನ್ನ ಏಕವಚನದಲ್ಲಿ ಕರೆಯಬಾರದು. ಕೆಲವರು ಯಜಮಾನರನ್ನ ಹೆಸರು ಹಿಡಿದು ಕರೀತಾ ಇರ್ತಾರೆ, ಇನ್ನು ಕೆಲವರು ಹೋಗೋ ಬಾರೋ ಅಂತ ಕರೀತಾ ಇರ್ತಾರೆ. ಯಜಮಾನರನ್ನ ಯಾವುದೇ ಕಾರಣಕ್ಕೂ ಏಕವಚನದಿಂದ ಸಂಬೋಧನೆ ಮಾಡಬಾರದು. ಮುಖ್ಯವಾಗಿ ಯಜಮಾನರಿಗೆ ಶಾಪಗಳನ್ನು ಹಾಕಬಾರದು. ಕೆಲವು ಮಹಿಳೆಯರು ಯಾವಾಗಲೂ ಯಜಮಾನರನ್ನು ಮನೆಯಲ್ಲಿ ಬೈತಾನೆ ಇರ್ತಾರೆ. ನಿಮ್ಮನ್ನು ಕಟ್ಕೊಂಡಾಗಿಂದ ಒಂದು ಒಡವೆ ಇಲ್ಲ, ಒಂದು ಸೀರೆ ಇಲ್ಲ, ನೆಮ್ಮದಿನೇ ಇಲ್ಲ. ನಮ್ಮ ಭಾವನ ಕಟ್ಕೊಂಡಿದ್ರೆ ನಮ್ಮ ಭಾವ ಅಮೇರಿಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ನು, ಒಳ್ಳೆ ಒಡವೆ ಕೊಡಿಸ್ತಾ ಇದ್ನು. ನಿಮ್ಮನ್ನು ಕಟ್ಕೊಂಡು ನನ್ನ ಜೀವನ ಪೂರ್ತಿ ಮನೆಯಲ್ಲಿ ಶಾಕ್ರಿ ಮಾಡೋದೇ ಸರೋಗಿದೆ, ನೀವು ಸರ್ವನಾಶ ಆಗೋಗ್ತೀರ, ಯಾವಾಗೂ ನನ್ನನ್ನು ಬೈತಾ ಇರ್ತೀರ ಅಂತ ಕೆಲವರು ಶಾಪಗಳನ್ನು ಹಾಕ್ತಾ ಇರ್ತಾರೆ. ಆ ರೀತಿ ಮಾಡಿದ್ರು ಸಹ ಮಹಿಳೆಯರು ಅತಿ ಶೀಘ್ರವಾಗಿ ವೈಧವ್ಯ ಬಾಧೆಗಳನ್ನು ಅನುಭವಿಸಬೇಕಾಗುತ್ತೆ. ಪತಿದೇವರಿಗೆ ಶಾಪವನ್ನು ಹಾಕಬಾರದು, ದುರ್ಭಾಷೆಗಳನ್ನು ಮಾಡಬಾರದು ಅಂತ ಸಹ ಸುಕನ್ಯಾನೇ ಹೇಳಿದ್ದಾಳೆ. ತದನಂತರ ಮಹಿಳೆಯರು ದೀಪವನ್ನು ಬಾಯಲ್ಲಿ ಆರಿಸಬಾರದು. ಅಂದರೆ ದೇವರ ಮನೆಯಲ್ಲಿ ದೀಪ ಇಟ್ಟಿರ್ತಾರಲ್ವ, ಆ ದೀಪವನ್ನಾದರೂ ಆಗ್ಬೋದು, ಮನೆಯಲ್ಲಿ ಇಟ್ಟಿರುವಂತಹ ದೀಪವನ್ನಾದರೂ ಆಗ್ಬೋದು, ಬಾಯಲ್ಲಿ ಉಫ್ ಅಂತ ಊಬಬಾರದು. ಲಾಲಾಜಲ ಅಂದರೆ ಎಂಜಲು ಅಗ್ನಿಹೋತ್ರನ ಮೇಲೆ ಬಿದ್ದರೂ ಸಹ ಮಹಿಳೆಯರು ವೈಧವ್ಯ ಬಾಧೆಗಳನ್ನು ಅನುಭವಿಸಬೇಕು. ಕೊನೆಯದಾಗಿ ಮಹಿಳೆಯರು ಸುವಾಸನಿಯರು ಮಾಂಗಲ್ಯವನ್ನು ಯಾವಾಗಂದರೆ ಅವಾಗ ತೆಗಿಯಬಾರದು. ಕೆಲವರು ಮಲಗುವಾಗ ಈ ತಾಳಿ ಚೈನನ್ನು ತೆಗೆದು ಪಕ್ಕದಲ್ಲಿ ಇಟ್ಟುಬಿಡ್ತಾರೆ, ಬೆಳಗ್ಗೆ ಎದ್ದು ಮತ್ತೆ ಅದನ್ನು ಹಾಕ್ಕೊತಾರೆ. ಕೆಲವರು ಸ್ನಾನ ಮಾಡುವಾಗ ಈ ತಾಳಿ ಚೈನನ್ನು ತೆಗೆದು ಬಿಡ್ತಾರೆ, ಮತ್ತೆ ಸ್ನಾನ ಆದಮೇಲೆ ಬಂದು ಹಾಕ್ಕೊತಾರೆ. ವಾಕಿಂಗ್ ಹೋಗುವಾಗ ಯಾರಾದರೂ ಕಳ್ಳರು ಕಿತ್ಕೊಂಡು ಹೋಗ್ತಾರೆ ಅಂತ ತೆಗೆದುಬಿಟ್ಟು ಮನೆಯಲ್ಲಿ ಇಟ್ಬಿಟ್ಟು ವಾಕಿಂಗಿಂದ ಬಂದು ಮತ್ತೆ ಹಾಕ್ಕೊತಾರೆ. ಆ ರೀತಿ ಯಾವಾಗಂದರೆ ಅವಾಗ ಮಾಂಗಲ್ಯ ಚೈನು ತೆಗಿಯಬಾರದು. ಪವಿತ್ರವಾಗಿರುವಂತಹ ವೇದ ಮಂತ್ರೋಚ್ಚಾರಣೆಯಿಂದ ಹಿರಿಯರ ಸಮ್ಮುಖದಲ್ಲಿ ಕಟ್ಟಿರುವಂತಹ ತಾಳಿಯನ್ನು ಮಹಿಳೆಯರು ಯಾವಾಗಂದ್ರೆ ಅವಾಗ ತೆಗೆದ್ರೆ ಅವರು ಶೀಘ್ರವಾಗಿ ವೈಧವ್ಯ ಬಾಧೆಗಳನ್ನು ಅನುಭವಿಸಬೇಕಾಗತ್ತೆ. ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಹಿಳೆಯರು ಮಾಡಬಾರದು ಅಂತ ಚವನ ಮಹರ್ಷಿ ಪತ್ನಿಯಾಗಿರ್ತಕ್ಕಂಥ ಸುಕನ್ಯಾ ಹೇಳಿದ್ದಾಳೆ. ಈ ವಿಷಯಗಳನ್ನು ನಾವು ತಿಳಿದುಕೊಂಡು ಶಿರೋಧಾರ್ಯವಾಗಿ ನಡೆದುಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.